ಸಹೋದರ ಸಹೋದರಿಯರೇ, ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಪವಿತ್ರ ಹಜ್ ನಿರ್ವಹಿಸಲು ಭಾಗ್ಯ ಸಿಕ್ಕಿರುವಂತಹ ಸಹೋದರ ಸಹೋದರಿಯರು, ಹಜ್ಜಿಗೆ ತೆರಳುತ್ತಿರುವ ಅಥವಾ ಹಜ್ಜಿಗೆ ತೆರಳಲು ಕೊನೆಯ ಸಿದ್ಧತೆಯನ್ನು ನಡೆಸುತ್ತಿರುವಂತಹ ಸಂದರ್ಭ ಇದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ವರ್ಷ ಹಜ್ ನಿರ್ವಹಿಸಲು ಸಿದ್ಧವಾಗಿರುವ ನಮ್ಮ ಸಹೋದರ ಸಹೋದರಿಯರಿಗೆ ಆರೋಗ್ಯದೊಂದಿಗೆ ಮಕ್ಬೂಲ್ ಮತ್ತು ಮಬ್ರೂರಾದ ಹಜ್ ನಿರ್ವಹಿಸಲು ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಸಹೋದರ ಸಹೋದರಿಯರೇ, ಹಜ್ಜಿನ ಮಹತ್ವ, ಹಜ್ಜಿನ ಶ್ರೇಷ್ಠತೆ, ಹಜ್ ನಿರ್ವಹಿಸುವುದರ ಅಗತ್ಯ, ಹಜ್ಜಿನ ಉದ್ದೇಶ, ಹಜ್ಜಿನ ಗುರಿ, ಹಜ್ಜಿನಿಂದ ಏನು ಗಳಿಸಬೇಕು, ಈ ವಿಷಯಗಳ ಬಗ್ಗೆ ಬಹಳ ಒಳ್ಳೆಯ ತಿಳುವಳಿಕೆ ಇರುವವರು ಈ ಜುಮಾದಲ್ಲಿ ಭಾಗವಹಿಸುತ್ತಿರುವ ನನ್ನ ಸಹೋದರ ಸಹೋದರಿಯರು. ಹಜ್ ಎಲ್ಲರಿಗೂ ನಿರ್ವಹಿಸಲು ಸಾಧ್ಯ ಇರುವ ಒಂದು ಇಬಾದತ್ ಅಲ್ಲ. ಎಲ್ಲರಿಗೂ ಹಜ್ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ, ಆರ್ಥಿಕ ಮತ್ತು ಪ್ರಯಾಣ, ಈ ಮೂರು ಅನುಕೂಲತೆಗಳು ಇರುವವರ ಮೇಲೆ ಮಾತ್ರ ಹಜ್ ಕಡ್ಡಾಯ ಆಗ್ತದೆ. ಆದ್ದರಿಂದ ಯಾರಿಗೆ ಹಜ್ ಮಾಡಲು ಸಾಧ್ಯ ಆಗಲಿಲ್ಲ, ಯಾರಿಗೆ ಹಜ್ ಮಾಡುವ ಅವಕಾಶ ಇಲ್ಲ, ಅವರು ದುಃಖಿಸಬೇಕಾದ ಅಗತ್ಯ ಖಂಡಿತ ಇಲ್ಲ. ಆದರೆ ಯಾರಿಗೆಲ್ಲ ಹಜ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾರಿಗೆಲ್ಲ ಹಜ್ ಮಾಡುವ ಅವಕಾಶ ಸಿಗಲಿಲ್ಲ, ಅವರು ಹಜ್ ಮಾಡುವ ಅವಕಾಶಕ್ಕಾಗಿ ಅಲ್ಲಾಹನೊಂದಿಗೆ ನಿರಂತರ ಪ್ರಾರ್ಥಿಸ್ತಾ ಇರಬೇಕು. ಹಜ್ಜಿಗೆ ಅಗತ್ಯ ಇರುವ ಸಿದ್ಧತೆಗಳು, ಹಜ್ಜಿಗೆ ಅಗತ್ಯ ಇರುವ ಯೋಜನೆಗಳನ್ನು ಅವರು ನಿರಂತರವಾಗಿ ನಡೆಸ್ತಲೇ ಇರಬೇಕು. ನಮ್ಮ ವರಮಾನದಿಂದ, ನಮ್ಮ ಇನ್ಕಮ್ನಿಂದ ಒಂದು ಸಣ್ಣ ಅಂಶವಾದರೂ ಹಜ್ಜಿಗಾಗಿ ನಾವು ಉಳಿತಾಯ ಮಾಡುತ್ತಾ ಇರಬೇಕು. ಹಾಗೆ ಮಾಡಿದರೆ 1-2 ವರ್ಷದ ನಂತರ, 3 ವರ್ಷದ ನಂತರ, 5 ವರ್ಷಗಳ ನಂತರ, 7-8 ವರ್ಷಗಳ ನಂತರ ಖಂಡಿತವಾಗಿಯೂ ಹಜ್ ಎಂಬ ಪವಿತ್ರವಾದ ಇಬಾದತ್ತನ್ನು ನಿರ್ವಹಿಸಲು ನಮಗೆ ಖಂಡಿತ ಸಾಧ್ಯ ಇದೆ. ಎಷ್ಟು ವರ್ಷಗಳ ನಂತರ ನಾನು ಹಜ್ ನಿರ್ವಹಿಸ್ತೇನೆ ಎಂಬುದು ಅಲ್ಲ ವಿಷಯ. ಬದಲಾಗಿ ಹಜ್ಜಿಗಾಗಿ ನಾನು ಸಿದ್ಧತೆ ಮಾಡುತ್ತಾ ಇದ್ದೇನೆ. ಹಜ್ ನಿರ್ವಹಿಸುವುದಕ್ಕಾಗಿ ನಾನು ನನ್ನ ಇನ್ಕಮ್ನಿಂದ ಉಳಿತಾಯ ಮಾಡುತ್ತಾ ಇದ್ದೇನೆ, ಒಂದು ಸ್ವಲ್ಪ ಭಾಗವಾದರೂ. ಅದುವೇ ಬಹಳ ದೊಡ್ಡ ಪುಣ್ಯದ ಕೆಲಸ, ಬಹಳ ದೊಡ್ಡ ಸವಾಬು ಸಿಗುವ ಕೆಲಸ. ಸೋಡ್ತಿಗೆ ಸೇರಿ ಉಳಿತಾಯ ಮಾಡುವುದು ಅಂತ ಇದೆಯಲ್ಲ, ಮಸೀದಿ ಕಮಿಟಿಗಳು, ಮದರಸಾ ಕಮಿಟಿಗಳು, ಸಮಾಜ ಸೇವೆ ಮಾಡುವ ಸಂಘ ಸಂಸ್ಥೆಗಳು, ಅವರೆಲ್ಲ ಸೋಡ್ತಿ ಮಾಡ್ತಾ ಇರ್ತಾರೆ. ಆ ಸೋಡ್ತಿಯಲ್ಲಿ ದುಡ್ಡು ಹಾಕಿ ಉಳಿತಾಯ ಮಾಡುವವರಿದ್ದಾರೆ. ಯಾಕೆ ಹಜ್ಜಿನ ಬಗ್ಗೆ ಹಾಗೆ ಆಲೋಚಿಸಬಾರದು? ಹಜ್ಜಿಗಾಗಿ ಹಾಗೆ ಉಳಿತಾಯ ಮಾಡಬೇಕು. ಹಜ್ ಮಾಡುವುದಕ್ಕಾಗಿ ನನ್ನ ದುಡ್ಡನ್ನು ಸೀಮಿತವಾಗಿಡಬೇಕು. ಹೀಗೆ ಸಹೋದರ ಸಹೋದರಿಯರೇ, ತೀರ್ಮಾನಿಸುವುದಾದರೆ, ಪ್ರಾಮಾಣಿಕವಾಗಿ ನಾವೆಲ್ಲ ಪ್ರಯತ್ನಿಸುವುದಾದರೆ ಖಂಡಿತವಾಗಿಯೂ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಬಾಗಿಲುಗಳನ್ನು ತೆರೆದು ಕೊಡುತ್ತಾನೆ. ಅಲ್ಲಾಹು ಖಂಡಿತವಾಗಿಯೂ ನಮಗೆ ದಾರಿ ತೋರಿಸ್ತಾನೆ. ಆದ್ದರಿಂದ ನಮ್ಮ ಇನ್ಕಮ್ನಲ್ಲಿ, ಎಷ್ಟು ಕಡಿಮೆ ಇನ್ಕಮ್ ಇರಲಿ, ನಮ್ಮ ಇನ್ಕಮ್ನಲ್ಲಿ, ನಮ್ಮ ವರಮಾನದಲ್ಲಿ ಒಂದು ನಿಶ್ಚಿತವಾದ ಅಂಶವನ್ನು
ಹಜ್ ನಿರ್ವಹಿಸುವುದಕ್ಕಾಗಿ, ಹಜ್ಜಿನ ಅವಕಾಶಕ್ಕಾಗಿ ನಾವು ಉಳಿತಾಯ ಮಾಡುತ್ತಾ ಇರಬೇಕು. ಹಜ್ಜೆ ನನ್ನ ಬದುಕಿನ ಬಹಳ ದೊಡ್ಡ ಒಂದು ಆಸೆ. ಹಜ್ಜಿ ನನ್ನ ಬದುಕಿನ ಬಹಳ ದೊಡ್ಡ ಕನಸು. ಆ ಕನಸು ನನಸಾಗದೆ ಅಥವಾ ಹಜ್ಜಿ ಎಂಬ ನನ್ನ ಆಸೆ ಪೂರ್ತಿಯಾಗದೆ ನನಗೆ ಮರಣ ಬರಬಾರದು ಎಂಬ ಪ್ರಾಮಾಣಿಕವಾದ ತೀರ್ಮಾನ ಮತ್ತು ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾದರೆ ಖಂಡಿತವಾಗಿಯೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಹಜ್ ನಿರ್ವಹಿಸುವ ಸೌಭಾಗ್ಯವನ್ನು ನಮಗೆಲ್ಲರಿಗೂ ದಯಪಾಲಿಸ್ತಾನೆ. ಸಹೋದರ ಸಹೋದರಿಯರೇ, ಹಜ್ ಬಹಳ ಶ್ರೇಷ್ಠತೆ ಇರುವ, ಬಹಳ ಮಹತ್ವಪೂರ್ಣವಾದ ಒಂದು ಇಬಾದತ್ತಾಗಿದೆ. ಆಯುಷ್ಯದಲ್ಲಿ ಒಮ್ಮೆ ಮಾತ್ರ ನಿರ್ವಹಿಸುವುದು ಕಡ್ಡಾಯ ಹಜ್. ಎಲ್ಲಾ ವರ್ಷ ನೀವು ಹಜ್ ಮಾಡಬೇಕು ಎಂದು ಅಲ್ಲಾಹು ಆದೇಶಿಸಲಿಲ್ಲ. ಅಥವಾ ಬದುಕಿನಲ್ಲಿ 2 ಸಲ 3 ಸಲ 10 ಸಲ ಹಜ್ ಮಾಡಬೇಕೆಂದು ಇಸ್ಲಾಮಿನಲ್ಲಿ ಆದೇಶ ಇಲ್ಲ. ಮಾಡುವುದು ತಪ್ಪು ಅಂತ ಅಲ್ಲ, ಮಾಡಬೇಕೆಂಬ ಆದೇಶ ಇಲ್ಲ. ಆಯುಷ್ಯದಲ್ಲಿ 1 ಸಲ ಮಾತ್ರ ನಿರ್ವಹಿಸುವುದು ಕಡ್ಡಾಯ ಹಜ್. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜ್ಜಿನ ಆದೇಶದ ಕುರ್ಆನ್ನ ಆಯತ್ತನ್ನು ಜನರಿಗೆ ವಿವರಿಸಿಕೊಡುವ ಒಂದು ಪ್ರಮುಖವಾದ ಒಂದು ಹದೀಸ್ ಇದೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜ್ಜಿನ ಬಗ್ಗೆ ಸಹಾಬಿಗಳಿಗೆ ವಿವರಿಸಿಕೊಡುತ್ತಾರೆ. ಅಯ್ಯುಹನ್ನಾಸ್ ಕದ್ ಫರಲಲ್ಲಾಹು ಅಲೈಕುಮುಲ್ ಹಜ್ಜ ಫಹುಜ್ಜು. ಜನರೇ, ಅಲ್ಲಾಹು ನಿಮ್ಮ ಮೇಲೆ ಹಜ್ ಕಡ್ಡಾಯಗೊಳಿಸಿದ್ದಾನೆ, ಆದ್ದರಿಂದ ನೀವು ಹಜ್ ಮಾಡಿ. ಫಕಾಲ ರಜುಲುನ್ ಅಕುಲ್ಲು ಆಮಿನ್ ಯಾ ರಸೂಲಲ್ಲಾಹ್. ಒಬ್ಬ ಸಹಾಬಿ ಪ್ರಶ್ನಿಸ್ತಾರೆ, ಯಾ ರಸೂಲಲ್ಲಾಹ್, ಎಲ್ಲಾ ವರ್ಷವೂ ನಾವು ಹಜ್ ಮಾಡಬೇಕೇ ಅಂತ ಪ್ರಶ್ನಿಸ್ತಾರೆ. ಅಲ್ಲಾಹು ನಿಮ್ಮ ಮೇಲೆ ಹಜ್ ಕಡ್ಡಾಯಗೊಳಿಸಿದ್ದಾನೆ ಎಂದು ಅಲ್ಲಾಹನ ಪ್ರವಾದಿ ಹೇಳಿಕೊಡುವಾಗ ಸಹಾಬಿಗಳ ಪ್ರಶ್ನೆ ಅದು. ಅಕುಲ್ಲು ಆಮಿನ್ ಯಾ ರಸೂಲಲ್ಲಾಹ್, ಎಲ್ಲಾ ವರ್ಷವೂ ನಾವು ಹಜ್ ಮಾಡಬೇಕೇ ಎಂದು ಅಲ್ಲಾಹನ ಪ್ರವಾದಿಯೊಂದಿಗೆ ಪ್ರಶ್ನೆ. ಫಸಕತ ಹತ್ತಾ ಕಾಲಹಾ ಸಲಾಸ. ಆ ಸಹಾಬಿ ಒಮ್ಮೆ ಪ್ರಶ್ನಿಸಿದರು, ಅಲ್ಲಾಹನ ಪ್ರವಾದಿ ಉತ್ತರಿಸಲಿಲ್ಲ. 2ನೆಯ ಸಲ ಪ್ರಶ್ನಿಸಿದರು, 3ನೆಯ ಸಲ ಕೂಡ ಈ ಪ್ರಶ್ನೆ ಕೇಳುತ್ತಾರೆ. 3 ಸಲ ಪ್ರಶ್ನಿಸುವ ತನಕವೂ ಅಲ್ಲಾಹನ ಪ್ರವಾದಿ ಮೌನಿಯಾಗಿದ್ದರು. 3ನೆಯ ಸಲವೂ ಆ ಸಹಾಬಿ ಈ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಾಹನ ಪ್ರವಾದಿ ಉತ್ತರಿಸ್ತಾರೆ, ಲೌ ಕುಲ್ತು ನಅಂ ಲವಜಬತ್ ವಲಂ ಮಸ್ತತಅತುಂ. ನಾನು ಹೌದು ಎಂದು ಹೇಳಿದರೆ, ಪ್ರತಿ ವರ್ಷ ಹಜ್ ನಿರ್ವಹಿಸಬೇಕೆ ಎಂಬ ಪ್ರಶ್ನೆಗೆ ಲೌ ಕುಲ್ತು ನಅಂ, ಹೌದು ಎಂಬ ಉತ್ತರವನ್ನು ನಾನು ಕೊಡುವುದಾದರೆ, ಲವಜಬತ್, ನಿಮಗೆ ಹಜ್ ಕಡ್ಡಾಯವಾದೀತು, ವಲಂ ಮಸ್ತತಅತುಂ, ನಿಮಗೆ ಸಾಮರ್ಥ್ಯ ಇಲ್ಲದೆ ಇದ್ದರೂ ಕೂಡ, ನಿಮಗೆ ಸಾಮರ್ಥ್ಯ ಇಲ್ಲದೆ ಇದ್ದರೂ ನಿಮಗೆ ಹಜ್ ಕಡ್ಡಾಯವಾಗಬಹುದು. ಆದರೆ ಅಲ್ಲಾಹು ಹಾಗೆ ಕಡ್ಡಾಯಗೊಳಿಸಲಿಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ಆಯುಷ್ಯದಲ್ಲಿ 1 ಸಲ ಮಾತ್ರ ಹಜ್ ನಿರ್ವಹಿಸಬೇಕು ಅಂತ ಕಡ್ಡಾಯಗೊಳಿಸಿದ್ದಾನೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬೆ ಕಿರಾಮಿಗೆ ವಿವರಿಸಿಕೊಡುತ್ತಾರೆ. ಸಹೋದರ ಸಹೋದರಿಯರೇ, ಹಜ್ ನಿರ್ವಹಿಸಲು ಬೇಕಾದ ಸಾಮರ್ಥ್ಯ ನಿಮಗೆ ಇದೆ ಎಂದಾದರೆ, ಹಜ್ ನಿರ್ವಹಿಸಲು ಬೇಕಾದ ದುಡ್ಡಿದೆ, ನಿಮ್ಮಲ್ಲಿ ಆರೋಗ್ಯ ಇದೆ, ಪ್ರಯಾಣದ ಸಮಸ್ಯೆಗಳಿಲ್ಲ, ಹಾಗೆ ಹಜ್ ನಿರ್ವಹಿಸುವ ಸಾಮರ್ಥ್ಯ ನಿಮಗೆ ಇದೆ ಎಂದಾದರೆ ನೀವು ಕೂಡಲೇ ಹಜ್ ನಿರ್ವಹಿಸಬೇಕು ಎಂದು ಅಲ್ಲಾಹನ ಕುರ್ಆನ್ ಕಡ್ಡಾಯಗೊಳಿಸುತ್ತದೆ. ಬದುಕಿನ ಎಲ್ಲಾ ಅಗತ್ಯಗಳು ಮುಗಿದ ಬಳಿಕ ಕೊನೆಯದಾಗಿ ನಿರ್ವಹಿಸಬೇಕಾದ ಒಂದು ಕರ್ಮ ಅಲ್ಲ ಹಜ್ ಎಂಬುದು. ಬದುಕಿನ ಎಲ್ಲಾ ಅಗತ್ಯಗಳು, ಮಗಳ ಮದುವೆ, ಮಗನ ಮದುವೆ, ಮಗನ ಜಾಬ್, ಮಗಳ ಮನೆ, ಹೀಗೆ ಬದುಕಿನ ಎಲ್ಲಾ ಅಗತ್ಯಗಳು ಕೊನೆಗೊಳ್ಳುವ ತನಕ ಮುಂದೂಡಬೇಕಾದ ಒಂದು ಫರ್ಲ್ ಅಲ್ಲ ಹಜ್. ಬದಲಾಗಿ ನಿಮಗೆ ಹಜ್ ಮಾಡುವ ಸಾಮರ್ಥ್ಯ ಇದೆ ಎಂದಾದರೆ ನೀವು ಕೂಡಲೇ ಹಜ್ ನಿರ್ವಹಿಸಬೇಕು, ಅದು ಕಡ್ಡಾಯವಾಗಿದೆ ಎಂದು ಅಲ್ಲಾಹನ ಕುರ್ಆನ್ ಕಲಿಸಿಕೊಡುತ್ತದೆ. ಸಹೋದರ ಸಹೋದರಿಯರ, ಹಜ್ ಎಂಬುದು
ವಿಶ್ವಾಸಿಗಳ ಬದುಕಿನ ಬಹಳ ದೊಡ್ಡ ಒಂದು ಮೈಲ್ ಸ್ಟೋನ್. ಹಜ್ ವಿಶ್ವಾಸಿಗಳ ಬದುಕಿನ ಬಹಳ ದೊಡ್ಡ ಒಂದು ಮೈಲಿಗಲ್ಲು. 3 ವಿಷಯಗಳ ಬಗ್ಗೆ ಅಲ್ಲಾಹನ ಪ್ರವಾದಿ ಹೇಳಿದರು. ಅಮಾ ಅಲಿಮ್ತ ಅನ್ನಲ್ ಇಸ್ಲಾಮ ಯಹ್ದಿಮು ಮಾ ಕಬ್ಲಹು. ನಿಮಗೆ ತಿಳಿದಿರಬೇಕು, ಇಸ್ಲಾಂ ಅದಕ್ಕಿಂತ ಮುಂಚಿನ ಎಲ್ಲವನ್ನು ಅಳಿಸಿ ಹಾಕುತ್ತದೆ ಎಂದಲ್ಲಾಹನ ಪ್ರವಾದಿ ಹೇಳಿದರು. ಒಬ್ಬ ಇಸ್ಲಾಂ ಸ್ವೀಕರಿಸುವುದಾದರೆ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾಹ್, ಈ ಕಲಿಮತ್ ತೌಹೀದ್ ಹೇಳಿ ಒಬ್ಬ ಇಸ್ಲಾಂ ಸ್ವೀಕರಿಸುವಾಗ ಯಹ್ದಿಮು ಮಾ ಕಬ್ಲಹು, ಅದಕ್ಕಿಂತ ಮುಂಚೆ ಅವನು ಮಾಡಿದ್ದ ಎಲ್ಲ ಪಾಪಗಳು ಕ್ಷಮಿಸಲ್ಪಡುತ್ತದೆ. ಅವನ ಕರ್ಮ ಪತ್ರದಿಂದ, ಅವನ ರೆಕಾರ್ಡ್ನಿಂದ, ಅವನ ಕಿತಾಬಿನಿಂದ ಅವ ಮಾಡಿದ ಎಲ್ಲಾ ಕೆಡುಕುಗಳು ಅಳಿಸಲ್ಪಡುತ್ತದೆ. ಯಹ್ದಿಮು ಮಾ ಕಬ್ಲಹು, ಇಸ್ಲಾಂ ಅದಕ್ಕಿಂತ ಮುಂಚೆ ನಡೆದ ಎಲ್ಲವನ್ನು ಅಳಿಸಿ ಹಾಕುತ್ತದೆ ಎಂದಲ್ಲಾಹನ ಪ್ರವಾದಿ ಹೇಳಿದರು. ವ ಅನ್ನಲ್ ಹಿಜ್ರತ ತಹ್ದಿಮು ಮಾ ಕಬ್ಲಹ, ಎರಡನೆಯದಲ್ಲಾಹನ ಪ್ರವಾದಿ ಹೇಳಿದ್ದು ಹಿಜ್ರತ್, ಅದು ಅದಕ್ಕಿಂತ ಮುಂಚಿನ ಎಲ್ಲವನ್ನು ಅಳಿಸಿ ಹಾಕುತ್ತದೆ. ಅಲ್ಲಾಹನ ಮಾರ್ಗದಲ್ಲಿ ನೀವು ಹಿಜ್ರತ್ ಮಾಡುವುದಾದರೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮನೆ ಮಾರುಗಳನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಅಲ್ಲಾಹನ ಮಾರ್ಗದಲ್ಲಿ ನೀವು ಹಿಜ್ರತ್ ನಡೆಸುವುದಾದರೆ ತಹ್ದಿಮು ಮಾ ಕಬ್ಲಹ, ಅದಕ್ಕಿಂತ ಮುಂಚೆ ನಿಮ್ಮ ಕರ್ಮ ಪತ್ರಗಳಲ್ಲಿ ಏನೆಲ್ಲ ಇತ್ತೋ ಅದೆಲ್ಲವೂ ಅಳಿಸಲ್ಪಡುತ್ತದೆ. ಮೂರನೆಯದಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ವ ಅನ್ನಲ್ ಹಜ್ಜ ಯಹ್ದಿಮು ಮಾ ಕಬ್ಲಹು, ಹಜ್ ಅದಕ್ಕಿಂತ ಮುಂಚಿನ ಎಲ್ಲವನ್ನು ಅಳಿಸಿ ಹಾಕುತ್ತದೆ ಎಂದಲ್ಲಾಹನ ಪ್ರವಾದಿ ಹೇಳಿದರು. ಹಜ್ ಮಾಡುವುದಕ್ಕಿಂತ ಮುಂಚೆ ಇದ್ದ ವ್ಯಕ್ತಿ ಅಲ್ಲ ನೀವು ಹಜ್ ಮಾಡಿದ ನಂತರ. ಹಜ್ ಮಾಡುವುದಕ್ಕಿಂತ ಮುಂಚೆ ನೀವೇನಾಗಿದ್ದೀರೋ ಅದಲ್ಲ ಹಜ್ ಮಾಡಿದ ನಂತರ ನೀವು. ವ ಅನ್ನಲ್ ಹಜ್ಜ ಯಹ್ದಿಮು ಮಾ ಕಬ್ಲಹು, ಹಜ್ ಮಾಡಿದರೆ ಅದಕ್ಕಿಂತ ಮುಂಚೆ ನೀವು ಮಾಡಿರುವ ನಿಮ್ಮ ಹಜ್ ಮಕ್ಬೂಲಾದ ಹಜ್ ಆಗಿದ್ದರೆ, ನಿಮ್ಮ ಹಜ್ ಮಬ್ರೂರಾದ ಹಜ್ ಆಗಿದ್ದರೆ, ಅದಕ್ಕಿಂತ ಮುಂಚೆ ನೀವು ಯಾವುದನ್ನೆಲ್ಲ ಮಾಡಿದ್ದೀರೋ ಅದೆಲ್ಲವೂ ನಿಮ್ಮ ಕರ್ಮ ಪತ್ರದಿಂದ ಅಳಿಸಿ ಹಾಕಲಾಗುತ್ತದೆ. ರಜಅ ಕಯೌಮಿ ವಲದತುಹು ಉಮ್ಮುಹು, ಅಲ್ಲಾಹನ ಪ್ರವಾದಿ ಹೇಳಿದರು. ಹಜ್ ಮಾಡಿದ ವ್ಯಕ್ತಿ ಅವ ಹಜ್ಜಿನಿಂದ ಮರಳುವಾಗ ತಾಯಿಯ ಗರ್ಭದಿಂದ ಹೊರಬಂದ ಶಿಶುವಿನಂತೆ ಅವ ಹಜ್ಜಿನಿಂದ ಮರಳಿ ಹೋಗುತ್ತಾನೆ. ನಿಮ್ಮ ಹಜ್ ಮಕ್ಬೂಲ್ ಮತ್ತು ಮಬ್ರೂರಾದ ಹಜ್ ಆಗಿದ್ದರೆ ಪರಿಪೂರ್ಣತೆಯೊಂದಿಗೆ ಪ್ರತಿಯೊಂದು ವಿಷಯಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ. ವ ಅತಿಮ್ಮುಲ್ ಹಜ್ಜ ವಲ್ ಉಮ್ರಾ ಅಂತ ಕುರ್ಆನ್ನಲ್ಲಿ ಆದೇಶ ಇದೆ. ಹಜ್ ಮತ್ತು ಉಮ್ರವನ್ನು ನೀವು ಪೂರ್ತಿಯಾಗಿ ಮಾಡಿ ಅಂತ. ನಮಾಜಿನ ಬಗ್ಗೆ ಈ ಆದೇಶ ಇಲ್ಲ. ಅತಿಮ್ಮು ಸಲಾತ, ಅತಿಮ್ಮು ಜಕಾತ ಅಂತ ಅಲ್ಲ, ಕುರ್ಆನ್ನಲ್ಲಿ ಇಲ್ಲ. ನಮಾಜಿನ ಪೂರ್ಣತೆ, ನಮಾಜಿನ ಪರ್ಫೆಕ್ಷನ್, ಜಕಾತಿನ ಪರಿಪೂರ್ಣತೆ ಅಂತ ಕುರ್ಆನ್ನಲ್ಲಿಲ್ಲ. ಬದಲಾಗಿ ಹಜ್ಜಿನ ಬಗ್ಗೆ ಹೇಳಲಾಯಿತು, ವ ಅತಿಮ್ಮುಲ್ ಹಜ್ಜ ವಲ್ ಉಮ್ರಾ, ಹಜ್ ಮತ್ತು ಉಮ್ರಾದ ಪರ್ಫೆಕ್ಷನ್ ನೊಂದಿಗೆ, ಅದರ ಪರಿಪೂರ್ಣತೆಯೊಂದಿಗೆ ನೀವು ಹಜ್ ಮತ್ತು ಉಮ್ರಾ ನಿರ್ವಹಿಸಬೇಕು. ಹಾಗೆ ಪರ್ಫೆಕ್ಷನ್ ನೊಂದಿಗೆ, ಪರಿಪೂರ್ಣತೆಯೊಂದಿಗೆ ಮಕ್ಬೂಲ್ ಮತ್ತು ಮಬ್ರೂರಾದ ಹಜ್ ನಿರ್ವಹಿಸುವಾಗ ಅಲ್ಲಾಹನ ಪ್ರವಾದಿ ಹೇಳಿದರು, ಕಯೌಮಿ ವಲದತುಹು ಉಮ್ಮುಹು, ನಿಮ್ಮ ತಾಯಿಯ ಗರ್ಭದಿಂದ ಹೊರಬಂದ ಶಿಶುವಿನಂತ ನೀವು ಪವಿತ್ರರು, ನೀವು ಪರಿಶುದ್ಧರು. ಯಹ್ದಿಮು ಮಾ ಕಬ್ಲಹು, ನಿಮ್ಮ ಬದುಕಿನಲ್ಲಿ ನೀವು ಮಾಡಿರುವ ಎಲ್ಲ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಡ್ತಾರೆ. ಆದ್ದರಿಂದ ಸಹೋದರ ಸಹೋದರಿಯರೇ, ನಿಮಗೆ ಹಜ್ ಮಾಡುವ ಸೌಭಾಗ್ಯ ಸಿಗುವುದಾದರೆ ಅದು ನಿಮ್ಮ ಬದುಕಿನ ಬಹಳ ದೊಡ್ಡ ಒಂದು ಮೈಲ್ ಸ್ಟೋನ್. ನಿಮ್ಮ ಬದುಕನ್ನು ಬದಲಾಯಿಸಬೇಕಾದ ಬದುಕಿನ ನಿರ್ಣಾಯಕವಾದಂತಹ ಒಂದು ಮೈಲುಗಲ್ಲಾಗಿದೆ, ಒಂದು ಮೈಲ್ ಸ್ಟೋನ್ ಆಗಿದೆ ಹಜ್ ಎಂಬುದು. ಹಜ್ ಒಂದು ಸಣ್ಣ ವಿಷಯ ಅಲ್ಲ. ಅಲ್ಲಾಹನ ದೀನ್ ಅತ್ಯಂತ ಪ್ರಾಮುಖ್ಯತೆಯೊಂದಿಗೆ, ಅತ್ಯಂತ ಗಾಂಭೀರ್ಯತೆಯೊಂದಿಗೆ
ಬಹಳ ಗೌರವಯುತವಾಗಿ ಹಜ್ಜಿನ ಬಗ್ಗೆ, ಹಜ್ಜ್ ಎಂಬ ಇಬಾದತ್ತಿನ ಬಗ್ಗೆ ನಮಗೆ ಕಲಿಸಿಕೊಟ್ಟಿದ್ದಾರೆ. ಆ ಹಜ್ಜಿಗಾಗಿ ನೀವು ಯಾವಾಗಲೂ ಸಿದ್ಧತೆ ಮಾಡುತ್ತಲೇ ಇರಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಪ್ರಶ್ನಿಸಲಾಯಿತು, ಮಾ ಯೂಜಿಬುಲ್ ಹಜ್ಜ, ಹಜ್ಜ್ ಯಾರಿಗೆ ಕಡ್ಡಾಯ ಆಗ್ತದೆ, ಅಥವಾ ಹಜ್ಜ್ ಯಾವಾಗ ಕಡ್ಡಾಯ ಆಗ್ತದೆ? ಅಲ್ಲಾಹನ ಪ್ರವಾದಿ ಹೇಳಿದರು, ಅಜ್ಜಾದು ವರ್ರಾಹಿಲ, ಅಜ್ಜಾದು ವರ್ರಾಹಿಲ. ಜಾದ್ ಅಂದರೆ ಆರ್ಥಿಕ ಮತ್ತು ಆರೋಗ್ಯದ ಸಾಮರ್ಥ್ಯ, ಇದೆರಡು ಇರಬೇಕು ನಿಮಗೆ. ಆರ್ಥಿಕವಾಗಿ ನಿಮಗೆ ಸಾಮರ್ಥ್ಯ ಇರಬೇಕು, ಆರೋಗ್ಯವಾಗಿಯೂ ನಿಮಗೆ ಸಾಮರ್ಥ್ಯ ಇರಬೇಕು. ಎರಡನೆಯದು, ಮೂರನೆಯದು ವರ್ರಾಹಿಲ, ವಾಹನದ ವ್ಯವಸ್ಥೆ ಇರಬೇಕು, ಪ್ರಯಾಣದ ವ್ಯವಸ್ಥೆ ಇರಬೇಕು. ಇದು ಮೂರು ಸವಲತ್ತುಗಳಿದ್ದರೆ ನಿಮ್ಮ ಮೇಲೆ ಹಜ್ಜ್ ಕಡ್ಡಾಯ ಎಂದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಮನ್ ಅರಾದಲ್ ಹಜ್ಜ ಫಲ್ಯತಅಜ್ಜಲ್. ನೀವು ಹಜ್ಜಿನ ಸಂಕಲ್ಪ ಮಾಡಿದರೆ ಅಥವಾ ಹಜ್ಜಿನ ಸಾಮರ್ಥ್ಯ ನಿಮಗಿದೆ ಎಂದಾದರೆ ಫಲ್ಯತಅಜ್ಜಲ್, ನೀವು ತ್ವರೆ ಮಾಡಬೇಕು, ನೀವು ಬಹಳ ಬೇಗ ಅದನ್ನು ನಿರ್ವಹಿಸಬೇಕು. ಫಇನ್ನಹು ಖದ್ ಯಮ್ರದುಲ್ ಮರೀಲ್ ವತ್ತಲಿಲ್ಲುರ್ ರಾಹಿಲ ವತ್ತಅರುಲುಲ್ ಹಾಜ. ಕೆಲವೊಮ್ಮೆ ನಿಮ್ಮ ಆರೋಗ್ಯ ನೀವು ಕಳ್ಕೊಳ್ಬಹುದು. ಇವತ್ತಿನ ಆರೋಗ್ಯ ನಾಳೆ ಇರಬೇಕು ಅಂತ ಇಲ್ಲಲ್ಲ. ತವಾಫು ಮಾಡಲಿಕ್ಕೆ, ಲಕ್ಷಗಟ್ಟಲೆ ಜನರ ಜೊತೆ ತವಾಫು ಮಾಡಲಿಕ್ಕೆ, ಲಕ್ಷಗಟ್ಟಲೆ ಜನರ ಜೊತೆ ಸಾಯಿ ಮಾಡಲಿಕ್ಕೆ, ಲಕ್ಷಗಟ್ಟಲೆ ಜನರ ಮಧ್ಯೆ ಅರಫಾದಲ್ಲಿ ನಿಲ್ಲಲಿಕ್ಕೆ, ಲಕ್ಷಗಟ್ಟಲೆ ಜನರ ಮಧ್ಯೆ ಮಿನಾ ಮತ್ತು ಮುಜ್ದಲಿಫಾದಲ್ಲಿ ರಾತ್ರಿ ಕಳೆಯಲಿಕ್ಕೆ, ಲಕ್ಷಗಟ್ಟಲೆ ಜನರ ಜೊತೆ ಜಮ್ರಾಗಳಲ್ಲಿ ಕಲ್ಲೆಸೆಯಲಿಕ್ಕೆ ಆರೋಗ್ಯದ ಅಗತ್ಯ ಇದೆ. ಆದ್ದರಿಂದ ಒಂದೋ ನಾಳೆ ನಿಮ್ಮ ಆರೋಗ್ಯ ಹಾಳಾಗಬಹುದು, ನೀವು ರೋಗಿಗಳಾಗಬಹುದು, ಅಥವಾ ನಿಮಗೆ ಪ್ರಯಾಣದ ಸಮಸ್ಯೆ ಬರಬಹುದು. ಕೊರೋನಾ ಬಂದಾಗ ಬಂತಲ್ಲ, ಎಂತಹ ಪ್ರಯಾಣದ ಸಮಸ್ಯೆ ಅದು. ಹಾಗೆ ನಾಳೆ ನಿಮಗೆ ಪ್ರಯಾಣದ ಸಮಸ್ಯೆಗಳು ಬರಬಹುದು. ವತ್ತಅರುಲುಲ್ ಹಾಜ, ಬೇರೆ ಬೇರೆ ಅಗತ್ಯಗಳು ಬರಬಹುದು ನಿಮಗೆ. ಆದ್ದರಿಂದ ಹಜ್ಜಿನ ಸಾಮರ್ಥ್ಯ ನಿಮಗಿದೆ ಎಂದಾದರೆ ನೀವು ಬಹಳ ಬೇಗ ಹಜ್ ಮಾಡಿಬಿಡಿ, ಅದನ್ನು ಮುಂದೂಡಬೇಡಿ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸ್ತಾರೆ. ನಾಳೆ ನೀನು ಏನು ಅಂತ ನಿಮಗೆ ಖಂಡಿತ ಗೊತ್ತಿಲ್ಲ. ವಮಾ ತದ್ರಿ ನಫ್ಸುನ್ ಮಾದಾ ತಕ್ಸಿಬು ಗದ ವಮಾ ತದ್ರಿ ನಫ್ಸುನ್ ಬಿ ಅಯ್ಯಿ ಅರ್ಲಿನ್ ತಮೂತ್. ನಿಮಗೆ ಯಾವಾಗ ರೋಗ ಬರುತ್ತದೆ, ನಿಮಗೆ ಯಾವಾಗ ಮರಣ ಬರುತ್ತದೆ, ಜಗತ್ತಿನ ಯಾವ ಸ್ಥಳದಲ್ಲಿ ನಿಮ್ಮ ಮರಣ ಬರುತ್ತದೆ ಎಂಬುದು ಅಲ್ಲಾಹನ ಇಲ್ಮಿನ ಖಜಾನೆಯಲ್ಲಿರುವ ರಹಸ್ಯ. ಅದು ಟೆಕ್ನಾಲಜಿ ಎಷ್ಟು ಬೆಳೆದರೂ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ನೀವೆಷ್ಟು ಪ್ರಗತಿ ಸಾಧಿಸಿದರೂ ಖಂಡಿತ ಜಗತ್ತಿಗೆ ಗೊತ್ತಿಲ್ಲ ಯಾವಾಗ ನಿಮಗೆ ರೋಗ ಬರುತ್ತದೆ, ಯಾವಾಗ ನಿಮಗೆ ಮರಣ ಬರುತ್ತದೆ, ಎಲ್ಲಿ ನಿಮಗೆ ಮರಣ ಬರುತ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಷ್ಟು ಬೆಳೆದರೂ ಉತ್ತರಿಸಲು ಖಂಡಿತ ಸಾಧ್ಯ ಇಲ್ಲ. ಅದೆಲ್ಲ ಅಲ್ಲಾಹನ ಇಲ್ಮಿನ ಖಜಾನೆಯ ರಹಸ್ಯಗಳದು. ನಾಳೆ ಏನು ಸಂಭವಿಸ್ತದೆ ಅಂತ ನಿಮಗೆ ಖಂಡಿತ ಗೊತ್ತಿಲ್ಲ, ನಿಮ್ಮ ಮರಣ ಎಲ್ಲಿ ಬರುತ್ತದೆ ಅಂತ ನಿಮಗೆ ಖಂಡಿತ ಗೊತ್ತಿಲ್ಲ. ಆದ್ದರಿಂದ ಹಜ್ಜಿನ ಸಾಮರ್ಥ್ಯ ನಿಮಗಿದೆ ಎಂದಾದರೆ ನೀವು ಕೂಡಲೇ ಹಜ್ ಮಾಡಬೇಕು ಎಂದು ಅಲ್ಲಾಹನ ದೀನ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಟ್ಟುನಿಟ್ಟಾದ ಆದೇಶವನ್ನು ಮಾಡುತ್ತಾರೆ. ಮನ್ ಅರಾದಲ್ ಹಜ್ಜ ಫಲ್ಯತಅಜ್ಜಲ್ ಫಇನ್ನ ಅಹದಕುಂ ಲಾ ಯದ್ರಿ ಮಾ ಯಅರಿದು ಲಹು. ನಾಳೆ ಯಾವ ಅಗತ್ಯ ನಿಮಗೆ ಬರುತ್ತದೆ ಅಂತ ನಿಮಗೆ ಗೊತ್ತಿಲ್ಲ, ಆದ್ದರಿಂದ ಹಜ್ ನೀವು ಬಹಳ ಬೇಗ ನಿರ್ವಹಿಸಿ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡ್ತಾರೆ. ಆದ್ದರಿಂದ ಸಹೋದರರು ಯಾರೆಲ್ಲ ಹಜ್ ಮಾಡಲಿಲ್ಲ, ಹಜ್ಜಿಗೆ ಹೋಗಲೇಬೇಕು ಎಂಬ ಮನಸ್ಸು ಯಾವಾಗಲೂ ಜೀವಂತ ಆಗಿರಬೇಕು. ಹಜ್ಜಿಗೆ ಹೋಗಬೇಕು ಎಂಬ ಆ ನಂದಿ ಹೋಗದ ಒಂದು ದೀಪವನ್ನು ಮನಸ್ಸಿನ ಅಂತರಾಳದಲ್ಲಿ ನಾವು ಕಾಪಾಡಿಕೊಳ್ಬೇಕು. ಮನಸ್ಸಿನ ಬಹಳ ದೊಡ್ಡ ಒಂದು ಆಸೆಯಾಗಿ, ಬದುಕಿನ ಅತ್ಯಂತ ದೊಡ್ಡ ಆಸೆಯಾಗಿ
ಹಜ್ಜಿಗೆ ಹೋಗಬೇಕು ಎಂಬ ಆಸೆಯನ್ನು ನಾವು ಉಳಿಸಿಕೊಳ್ಬೇಕು. ನಿಮಗೆ ಕನಸುಗಳಿದ್ದರೆ ಆ ಕನಸನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಸಾಧ್ಯ. ಯಾರಿಗೆ ಕನಸುಗಳೇ ಇಲ್ಲವೋ ಅವರಿಂದ ಈ ಜಗತ್ತಿನಲ್ಲಿ ಯಾವ ಸಾಧನೆಯೂ ಆಗುವುದಿಲ್ಲ. ಕನಸುಗಳಿರುವವರಲ್ಲಿ ಮಾತ್ರ ಸಾಧನೆಗಳುಂಟಾಗುತ್ತದೆ. ಕನಸುಗಳಿರುವಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಸಹೋದರರೇ, ಬದುಕಿನ ಬಹಳ ದೊಡ್ಡ ಒಂದು ಕನಸಾಗಿ ಹಜ್ ಮಾಡಬೇಕು ಎಂಬುದನ್ನು ನಾವು ಪೋಷಿಸಬೇಕಾಗಿದೆ. ಅದಕ್ಕೆ ಬೇಕಾದ ಸಿದ್ಧತೆ ಮಾಡುತ್ತಿರಬೇಕು. ಅದಕ್ಕೆ ಬೇಕಾದ ಸಣ್ಣ ಮಟ್ಟದಲ್ಲಾದರೂ ಅದಕ್ಕೆ ಬೇಕಾದ ಉಳಿತಾಯ ಮಾಡ್ತಾ ಇರಬೇಕು. ಹೀಗೆ ಹಜ್ ಮಾಡಲೇಬೇಕು ಎಂಬ ಒಂದು ಕನಸನ್ನು ನಿರಂತರವಾಗಿ ನಾವು ಪೋಷಿಸಬೇಕು. ಇದು ಹಜ್ ಮಾಡದವರ ವಿಷಯವಾದರೆ, ಇನ್ನು ಹಜ್ಜಿಗೆ ಹೊರಟವರು, ಹಜ್ಜಿಗೆ ಹೋಗುವವರು, ಹಜ್ಜಿಗೆ ಹೋಗುವವರಿಗೆ ಯಾಕೆ ಹಜ್ ಮಾಡಬೇಕಾಗಿದೆ, ಅಲ್ಲಾಹು ಸುಬ್ಹಾನಹು ವ ತಆಲಾ ಹಜ್ ಕಡ್ಡಾಯಗೊಳಿಸಿ ನಿಮ್ಮಿಂದ ಏನು ಬಯಸ್ತಾ ಇದ್ದಾನೆ, ಹಜ್ಜಿನ ಗುರಿ ಏನು, ಹಜ್ಜಿನ ಉದ್ದೇಶ ಏನು ಎಂಬುದರ ಬಗ್ಗೆ ಅತ್ಯಂತ ಒಳ್ಳೆಯ ಕ್ಲಾರಿಟಿ ಇರಬೇಕು, ಅರಿವಿರಬೇಕು, ವಿವೇಕ ಇರಬೇಕು ಹಜ್ಜಿಗೆ ಹೋಗುವವರಿಗೆ. ಒಂದನೆಯದಾಗಿ, ಹಜ್ ಬದುಕಿನ ಹಜ್ ಎಂಬುದು ತೌಹೀದಿನ ಬಹಳ ಪ್ರಬಲವಾದಂತಹ ಒಂದು ಆವಿಷ್ಕಾರವಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮಿಂದ ಬಯಸುವುದು ನಿಮ್ಮ ಬದುಕು ನಿಷ್ಕಳಂಕವಾದ ತೌಹೀದಿನಿಂದ ಕೂಡಿರಬೇಕು ಎಂಬುದು. ಶಿರ್ಕಿನ ಅಂಶಗಳು ನಿಮ್ಮ ಬದುಕಿನಲ್ಲಿ ಬರಲೇಬಾರದು. ನಿಮ್ಮ ಬದುಕಿನ ಅಡಿಪಾಯ, ನಿಮ್ಮ ಬದುಕಿನ ಫೌಂಡೇಶನ್, ನಿಮ್ಮ ಬದುಕಿನ ಬುನಾದಿ ಬಹಳ ಸ್ವಚ್ಛವಾದ, ಕಳಂಕ ಇಲ್ಲದ, ನಿಷ್ಕಳಂಕವಾದ ತೌಹೀದಿನಿಂದ ಕೂಡಿರಬೇಕು ಎಂಬುದು ಅಲ್ಲಾಹು ಸುಬ್ಹಾನಹು ವ ತಆಲಾ ವಿಶ್ವಾಸಿಗಳಿಂದ ಅದು ಬಯಸ್ತಾನೆ. ಹಜ್ ಆ ನಿಷ್ಕಳಂಕವಾದ ತೌಹೀದಿನ ಬದುಕನ್ನು ನಿಮಗೆ ಕಲಿಸಿಕೊಡುತ್ತದೆ. ತಲ್ಬಿಯತ್ ಹೇಳುವವರು ನೀವು, ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್, ಲಬ್ಬೈಕ ಲಾ ಶರೀಕ ಲಕ ಲಬ್ಬೈಕ್, ಇನ್ನಲ್ ಹಮ್ದ ವನ್ ನಿಅಮತ ಲಕ ವಲ್ ಮುಲ್ಕ್ ಲಾ ಶರೀಕ ಲಕ್. ನಿಷ್ಕಳಂಕವಾದ ತೌಹೀದಿನ ಘೋಷಣೆ. ಅದೊಂದು ಮಂತ್ರ ಅಲ್ಲ, ಅದೊಂದು ದಿಕ್ರಲ್ಲ, ಅದೊಂದು ಘೋಷಣೆ ಮಾತ್ರ ಅಲ್ಲ, ಅದೊಂದು ದಿಕ್ರ ಮಾತ್ರ ಅಲ್ಲ. ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಎಂಬುದು ಬದುಕಿನ ಸಿದ್ಧಾಂತ, ಅದು ಬದುಕಿನ ಐಡಿಯಾಲಜಿ, ಅದು ನಿಮ್ಮ ಬದುಕಿನ ಮಾರ್ಗ. ಅಲ್ಲಾಹನೇ, ನಿನ್ನ ಹೊರತು ಯಾವುದೂ ಇಲ್ಲ, ನಿನಗೆ ಭಾಗೀದಾರರಿಲ್ಲ ಯಾವ ವಿಷಯದಲ್ಲೂ, ಯಾವ ವಿಷಯದಲ್ಲೂ. ಅಲ್ಲಾಹನೇ ಲಾ ಶರೀಕ ಲಹು, ನಿನಗೆ ಯಾವ ಭಾಗಿದಾರರೂ ಇಲ್ಲ. ನಿಷ್ಕಳಂಕವಾದ ತೌಹೀದಿನ ಬದುಕನ್ನು ಕಲಿಸಿಕೊಡುತ್ತದೆ ನಿಮಗೆ ಹಜ್. ನೀವು ಹೋಗುವುದೆಲ್ಲಿಗೆ? ಹಜ್ ಮಾಡಲಿಕ್ಕೆ ಹೋಗುವುದೆಲ್ಲಿಗೆ? ಕೈಬಾದ ಬಳಿ. ಕೈಬಾ ಅಂದರೇನು? ಜಗತ್ತಿನಲ್ಲಿ ನಿರ್ಮಿಸಲ್ಪಟ್ಟ ಪ್ರಪ್ರಥಮ ತೌಹೀದಿನ ಕೇಂದ್ರ ಅದು. ಎಲ್ಲಾ ಮಸೀದಿಗಳ ಇಮಾಮ್. ಜಗತ್ತಿನಲ್ಲಿ ಎಷ್ಟು ಮಸೀದಿಗಳಿವೆಯೋ ಆ ಎಲ್ಲಾ ಮಸೀದಿಗಳ ಇಮಾಮ್ ಕೈಬಾ. ಇನ್ನ ಅವ್ವಲ ಬೈತಿನ್ ಉಲಿಯ ಲಿನ್ನಾಸಿ ಲಲ್ಲದೀ ಬಿಬಕ್ಕ. ಮನುಷ್ಯರಿಗಾಗಿ ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಹೀದಿನ ಪ್ರಥಮ ಜಗತ್ತಿನಲ್ಲಿ ನಿರ್ಮಿಸಿರುವ ಪ್ರಥಮ ತೌಹೀದಿನ ಕೇಂದ್ರ ಕೈಬಾ. ಅಂದರೆ ಆರ್ಕಿಟೆಕ್ಚರ್ ಇರುವ ಒಂದು ಕಟ್ಟಡ ಅಲ್ಲಲ್ಲ, ಆಡಂಬರದ ಅದ್ಭುತವಾದ ಲೈಟಿಂಗ್ಸ್ಗಳಿರುವ, ವಿಶೇಷವಾದ ಆರ್ಕಿಟೆಕ್ಚರ್ ಇರುವ ಒಂದು ಕಟ್ಟಡ ಅಲ್ಲ ಕೈಬಾ ಎಂಬುದು. ಕೈಬಾ ಬಹಳ ಸರಳವಾದ ಒಂದು ಕಟ್ಟಡ. ಆದರೆ ಈ ಜಗತ್ತಿನಲ್ಲಿ ಅತ್ಯಂತ ಗಾಂಭೀರ್ಯದಿಂದ ಕೂಡಿದ ಕಟ್ಟಡ. ಈ ಜಗತ್ತಿನ ಅತ್ಯಂತ ಗಾಂಭೀರ್ಯದ ಕಟ್ಟಡ ಬಹಳ ಸರಳ. ಜಗತ್ತಿನಲ್ಲಿ ಎಷ್ಟೆಷ್ಟು ಆರ್ಕಿಟೆಕ್ಚರ್ಗಳಿರುವ ವಿಶೇಷವಾದ ಮಸೀದಿಗಳೆಲ್ಲ ಇವೆ, ಎಷ್ಟೆಷ್ಟು ಅದ್ಭುತವಾದ ಮಸೀದಿಗಳೆಲ್ಲ ಇವೆ ಜಗತ್ತಿನಲ್ಲಿ. ಯಾವ ಆಡಂಬರವೂ ಇಲ್ಲದ ಒಂದು ಕಟ್ಟಡ ಕೈಬಾ. ಆದರೆ ಈ ಜಗತ್ತಿನ ಅತ್ಯಂತ ಗಾಂಭೀರ್ಯದಿಂದ ಕೂಡಿರುವ ಕಟ್ಟಡ, ನಿಷ್ಕಳಂಕವಾದ ತೌಹೀದಿನ ಕೇಂದ್ರ ಅದು. ಶಿರ್ಕಿನ ಅಂಶಗಳಿಲ್ಲದ ತೌಹೀದಿನ ಕೇಂದ್ರ ಅದು. ಆದ್ದರಿಂದಲೇ ನೀವು ನಮಾಜಿಗೆ ತಿರುಗಿ ನಿಲ್ಲುವುದು ಕೈಬಾದ ಕಡೆಗೆ. ನಿಮಗೆ ನಾಳೆ ಸಕರಾತುಲ್ ಮೌತಾದರೆ
ನಿಮ್ಮನ್ನು ತಿರುಗಿಸಿ ಮಲಗಿಸುವುದು ಕೈಬಾದ ಕಡೆಗೆ. ನೀವು ಮರಣ ಹೊಂದಿದರೆ ನಿಮ್ಮ ಮೈಯತ್ತನ್ನು ದಫನ್ ಮಾಡುವಾಗ ನಿಮ್ಮ ಮುಖವನ್ನು ತಿರುಗಿಸುವುದು ಕೈಬಾದ ಕಡೆಗೆ. ಆ ಕೈಬಾವನ್ನು ನೀವು ಕಣ್ಣ ಎದುರಿನಲ್ಲಿ ನೋಡುವುದು, ಆ ಕೈಬಾದ ಬಳಿ ನೀವು ಸುತ್ತಾಡುವುದು. ಸಹೋದರ ಸಹೋದರಿಯರೇ, ನಿಷ್ಕಳಂಕವಾದ ತೌಹೀದಿನ ಪ್ರಾಯೋಗಿಕತೆ ಅದು. ಆದ್ದರಿಂದ ಹಜ್ ನಮ್ಮಲ್ಲುಂಟು. ಹಜ್ಜಿಗೆ ಹೋಗುವವರು, ಹಜ್ ಮಾಡಿ ಬಂದವರು, ಅವರಲ್ಲಿ ಉಂಟಾಗಬೇಕಾದ ಬಹಳ ದೊಡ್ಡ ವಿಶೇಷತೆ ಏನೆಂದರೆ ಬಹಳ ನಿಷ್ಕಳಂಕವಾದ ತೌಹೀದಿನ ಬದುಕಾಗಿರಬೇಕು ನಿಮ್ಮ ಬದುಕು. ಎಂತಹ ಸಂದರ್ಭದಲ್ಲೂ, ಎಂತಹ ಪರಿಸ್ಥಿತಿಯಲ್ಲೂ, ಎಷ್ಟು ಕಠಿಣ ಸ್ಥಿತಿಯಲ್ಲೂ ಶಿರ್ಕಿನ ಯಾವ ಅಂಶಗಳು ನಿಮ್ಮ ಬದುಕನ್ನು ಪ್ರವೇಶಿಸಬಾರದು, ಶಿರ್ಕಿನ ಯಾವ ಅಂಶಗಳು ನಿಮ್ಮ ಬದುಕನ್ನು ಸ್ಪರ್ಶಿಸಬಾರದು. ಸಹೋದರ ಸಹೋದರಿಯರೇ, ಹಜ್ಜಿನಿಂದ ನಾವು ಕಲಿಯಬೇಕಾದ ಅತ್ಯಂತ ಪ್ರಮುಖವಾದ ಒಂದನೆಯ ಪಾಠ, ಅಲ್ಲಾಹು ಸುಬ್ಹಾನಹು ವ ತಆಲಾ ಮಕ್ಬೂಲ್ ಮತ್ತು ಮಬ್ರೂರಾದ ಹಜ್ ನಿರ್ವಹಿಸಲು ನಮಗೆಲ್ಲರಿಗೂ ತೌಫೀಕ್ ನೀಡಲಿ.